ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರಾವಣ ಮಾಸದ ಆರಂಭದಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಇರ್ತಕ್ಕಂಥ ಬದಲಾವಣೆಗಳೇನು, ಈ ಒಂದು ಸಿಂಹ ರಾಶಿಯವರ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆಯವರೆಗೂ ವಿಡಿಯೋ ನೋಡಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಣದ ವಿಷಯದಲ್ಲಿ ಈ ತಿಂಗಳು ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ರಿಲೀಫ್ ಸಿಗುವಂತ ಸಾಧ್ಯತೆಗಳು ಬಹಳ ಇದೆ. ಒಂದು ಕಡೆ ಹಣ ಬರ್ತಾ ಇದ್ರೆ ಇನ್ನೊಂದು ಕಡೆ ಖರ್ಚು ವೆಚ್ಚಗಳು ಅತಿ ಹೆಚ್ಚು ಇರುವಂತದ್ದು. ಆದ್ರೆ ಭಾರಿ ಪ್ರಮಾಣದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣ ವ್ಯರ್ಥವಾಗುವುದಿಲ್ಲ. ಯಾರಾದ್ರೂ ನಿಮಗೆ ಇದರಲ್ಲಿ ಹಣ ಹಾಕಿ ಡಬಲ್ ಆಗ್ತದೆ ಅಂತ ಹೇಳಿದ ತಕ್ಷಣ ನಂಬಲಿಕ್ಕೆ ಹೋಗ್ಬೇಡಿ. ದುಡ್ದಿರ್ತಕ್ಕಂಥ ಹಣಗಳನ್ನು ಕಾಪಾಡಿಕೊಳ್ಳುವುದು ಈ ತಿಂಗಳ ನಿಮಗೆ ಬಹಳನೇ ಉಪಯೋಗ. ನೀವು ಮಾಡುವಂತ ಕೆಲಸದ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುವಂತದ್ದಿದೆ. ಯಾರೆಲ್ಲ ಒಂದು ಹೊಸ ಕೆಲಸ ಹುಡುಕ್ತಿದ್ದೀರಿ ಅವರಿಗೆಲ್ಲ ಒಂದು ಒಳ್ಳೆ ಕರೆ ಬರುವಂತದ್ದಿದೆ. ಈಗಾಗಲೇ ಕೆಲಸ ಮಾಡುವಂತವರಿಗೆ ಒಂದು ಹೊಸ ಜವಾಬ್ದಾರಿ ಹೆಚ್ಚಾಗುವಂತದ್ದಿದೆ. ಆಫೀಸಲ್ಲಿ ಯಾರೊಟ್ಟಿಗೂ ಜಗಳ ಮಾಡದೆ ಲವಲವಿಕೆಯಿಂದ ಮಾತಾಡಿಕೊಂಡಿದ್ದರೆ ನಿಮ್ಮ ಕೆಲಸ ಇನ್ನೂ ಹೆಚ್ಚಾಗುವಂತದ್ದಿದೆ. ಇನ್ನು ವ್ಯಾಪಾರ ಮಾಡೋರಿಗೆ ಈ ತಿಂಗಳು ಹೊಸ ಯೋಚನೆಗಳು ಲಾಭ ತಂದು ಕೊಡುವಂತದ್ದಿದೆ. ಆನ್ಲೈನ್ ಬಿಸ್ನೆಸ್, ಹೋಟೆಲ್, ಯಾವುದೇ ವ್ಯಾಪಾರಗಳಲ್ಲಿದ್ದರೂ ಸಹ ಗ್ರಾಹಕರಿಂದ ಬೆಂಬಲ ಸಿಕ್ಕಿ ಲಾಭ ಸಿಗುವಂತ ಯೋಗವಿದೆ. ಇನ್ನು ಪ್ರೀತಿಲಿದ್ದವರಿಗೆ ಮನಸ್ಸು ಬಿಚ್ಚಿ ಮಾತಾಡುವುದು ಬಹಳ ಮುಖ್ಯ. ಸಣ್ಣ ವಿಚಾರಗಳನ್ನು ದೊಡ್ಡದಾಗಿಸದೆ ಬಿಟ್ರೆ ನಿಮ್ಮ ಸಂಬಂಧ ಚೆನ್ನಾಗಿರುವಂಥದ್ದು. ಗಂಡ ಹೆಂಡತಿಯ ನಡುವೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳನೇ ಉತ್ತಮವಾಗಿರುತ್ತದೆ. ಒಬ್ಬರಿಗಾಗಿ ಒಬ್ಬರು ಸಮಯ ಕೊಟ್ಟರೆ ನಿಮ್ಮ ಮನೆಯ ವಾತಾವರಣ ಬದಲಾಗುವಂತಿದೆ. ಇನ್ನು ಕುಟುಂಬದಲ್ಲಿ ಮನೆಯವರೊಟ್ಟಿಗೆ ಸಮಯ ಕಳೆಯುವಂತ ಅವಕಾಶ ದೊರೆಯುತ್ತದೆ. ನೀವು ಬಂಧುಗಳ ಮನೆಗೆ ಹೋಗೋದಾಗಿರ್ಬೋದು ಅಥವಾ ಅವರೇ ನಿಮ್ಮ ಮನೆಗೆ ಬರೋದಾಗಿರ್ಬೋದು, ನಿಮ್ಮ ಸಂತೋಷದ ವಾತಾವರಣ ಹೆಚ್ಚು ಮಾಡುತ್ತದೆ. ಈ ಒಂದು ಮಾಸದಲ್ಲಿ ನಿಮಗೆ ಅದೃಷ್ಟವಾಗಿರ್ತಕ್ಕಂಥ ದಿನಗಳು ಭಾನುವಾರ, ಮಂಗಳವಾರ ಹಾಗೂ ಗುರುವಾರದಂದು. ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಕಿತ್ತಳೆ ಮತ್ತೆ ಕೆಂಪು. ಶ್ರಾವಣ ಮಾಸದಂದು ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದುಕೊಳ್ಳಿ. ಶಿವಲಿಂಗಕ್ಕೆ ಜೇನು ಭರಿಸಿದ ಹಾಲಿನಿಂದ ತುಪ್ಪದ ಅಭಿಷೇಕ ಮಾಡಿ ಓಂ ನಮೋ ಶಿವಾಯ ಎನ್ನುವ ಮಂತ್ರವನ್ನು ಜಪ ಮಾಡಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನೇ ಹಚ್ಚಿ. ಇದಾಗಿತ್ತು ಶ್ರಾವಣ ಮಾಸದ ಸಿಂಹ ರಾಶಿಯವರ ಒಂದು ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮಾನಸಿಕ ಒತ್ತಡ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ, ದೂರದ ಊರಿನವರಿಗೆ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಹಾಗೆ ಬೆಂಗಳೂರು ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ. ಸಾಧ್ಯವಾದಲ್ಲಿ ನೇರವಾಗಿ ಸಹ ಬಂದು ಭೇಟಿ ಮಾಡಬಹುದು. ಧನ್ಯವಾದಗಳು.